ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋನಲ್ಲಿ ಜೆಂಟಲ್ ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಲೆಸನ್ನ ನಾನು ನಿಮಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀನಿ. First para goes like this. It took months of negotiation to come to an understanding with the old man. ನೆಗೋಷಿಯೇಷನ್ ಅಂದರೆ ಒಂದು ಅಫಿಷಿಯಲ್ ಡಿಸ್ಕಷನ್. ಒಂದು ಅಫಿಷಿಯಲ್ ಡಿಸ್ಕಷನ್ಗೆ ಬರೋದಕ್ಕೆ ಒಂದು ವಯಸ್ಸಾದ ವ್ಯಕ್ತಿ ಜೊತೆ ಅವ್ರಿಗೆ ತಿಂಗಳಾನ್ಗಟ್ಲೆ ತಗೊಂತಂತೆ. ಏನಕ್ಕೆ ಅಂತ ಕಾರಣ ಅವರು ನೆಕ್ಸ್ಟ್ ಹೇಳ್ತಾ ಇದ್ದಾರೆ. He was in no hurry. What he had the most was time. ಯಾಕಂದರೆ ಈ ಓಲ್ಡ್ ಮ್ಯಾನ್ ಹೇಗೆ ಯಾವುದೇ ಆದ ಅರ್ಜೆಂಟ್ ಅನ್ನೋಂಥ ವಿಷಯ ಏನೂ ಇರಲಿಲ್ಲ. ಅವ್ರಿಗೆ ತುಂಬ ಅಂದರೆ ತುಂಬ ಸಮಯ ಇತ್ತು. ಅದಕ್ಕೋಸ್ಕರ ಅವರು ಒಂದು ನೆಗೋಷಿಯೇಷನ್ ಮಾಡ್ಕೊಳ್ಳೋದಕ್ಕೆ ತಿಂಗಳಾನ್ಗಟ್ಲೆ ತೆಗೆದುಕೊಂಡ್ರು. ನೆಕ್ಸ್ಟು ಈ ಓಲ್ಡ್ ಮ್ಯಾನ್ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಇದ್ದಾರೆ. ಹಿ ಲಿವ್ಡ್ ಅಪ್ ಇನ್ ರಿಯೋ ಆ್ಯಂಡ್ ಮೀಡಿಯೋ ವೆರ್ ಹಿಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಹಿ ಟಿಲ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್. ಈ ಓಲ್ಡ್ ಮ್ಯಾನ್ ಯಾವ ಜಾಗದಲ್ಲಿ ಇದ್ದರು ಅಂದರೆ ರಿಯೋ ಆ್ಯಂಡ್ ಮೀಡಿಯೋ ಜಾಗದಲ್ಲಿ ಅವರು ವಾಸವಾಗಿದ್ದರು. ಅವರು ಒಬ್ಬರೇ ಅಲ್ಲ ಆ ಜಾಗದಲ್ಲಿ ವಾಸವಾಗಿದ್ದು, ಅವರ ಆ್ಯನ್ಸಿಸ್ಟರ್ಸ್ ಅಂದರೆ ಅವರ ತಂದೆ ತಾಯಿ, ಅವರ ಅಜ್ಜಿ ತಾತ, ಅವರ ಮುತ್ತಾತ, ಅವರ ಆ್ಯನ್ಸಿಸ್ಟರ್ಸ್, ಅವರ ಪ್ರತಿಯೊಂದು ಜನರೇಷನ್ಸ್ ಕೂಡ ಅದೇ ಜಾಗದಲ್ಲಿ ಇದ್ದಿದ್ದು ವಾಸವಾಗಿದ್ದಂಥ ಜಾಗ ಅದು. ಮತ್ತು ಅವರ ಆ್ಯನ್ಸಿಸ್ಟರ್ಸ್ ಯಾವ ಜಾಗನ ಟಿಲ್ಲಿಂಗ್ ಅಂದರೆ ಉಳುಮೆ ಮಾಡಿದ್ರು, ಇವರು ಕೂಡ ಅದೇ ಜಾಗನ ಉಳುಮೆ ಮಾಡಿರ್ತಾರೆ. ಓಲ್ಡ್ ಮ್ಯಾನ್ ಮನೆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಹಿಸ್ ಹೌಸ್ ವಾಸ್ ಸ್ಮಾಲ್ ಆ್ಯಂಡ್ ರೆಸ್ಟ್ ಬಟ್ ಕ್ವೀನ್. ಓಲ್ಡ್ ಮ್ಯಾನ್ ಮನೆ ತುಂಬ ಚಿಕ್ಕದಾಗಿದೆ ಮತ್ತು ಒಂದು ಒಳ್ಳೆ ಕ್ವಾಲಿಟಿದಾಗಿ ಇರೋದಿಲ್ಲ. ಆದರೂ ಕೂಡ ನೋಡಿದವ್ರಿಗೆ ಇದೇನೋ ಒಂದು ಓಲ್ಡ್ ಫ್ಯಾಷನ್ ಮನೆ ಅಂದರೆ ಹಳೆ ಕಾಲದ ಮನೆ ಥರ ಅನಿಸಿ ಅದು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ಆ ಥರ ಇರುತ್ತೆ. ದ ಲಿಟಲ್ ಕ್ರೀಕ್ ಲ್ಯಾಂಡ್ ಥ್ರೂ ಹಿಸ್ ಲ್ಯಾಂಡ್. ಅವ್ರ ಮನೆ ಹತ್ರನೇ ಒಂದು ಚಿಕ್ಕದಾದ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ, ಅದನ್ನು ಅವರು ಹೇಳಿದ್ದಾರೆ. ಹಿಸ್ ಆರ್ಕರ್ಡ್ ವಾಸ್ ಗ್ನಾಲ್ಡ್ ಆ್ಯಂಡ್ ಬ್ಯೂಟಿಫುಲ್. ಆರ್ಕರ್ಡ್ ಅಂದರೆ ಬರೀ ಫ್ರೂಟ್ ಟ್ರೀಸ್ನ ಬೆಳೆಯುವಂಥ ಜಾಗನ ನಾವು ಆರ್ಕರ್ಡ್ ಅಂತ ಹೇಳ್ತೀವಿ. ಸೊ ಈ ಓಲ್ಡ್ ಮ್ಯಾನ್ ಆರ್ಕರ್ಡಲ್ಲಿ ತುಂಬ ಅಂದರೆ ತುಂಬ ಟ್ರೀಸ್ ಇರುತ್ತೆ. ಗ್ನಾಲ್ಡ್ ಅಂದರೆ ಒಂದ್ರದ್ದು ಬ್ರಾಂಚಸ್ ಇನ್ನೊಂದಕ್ಕೆ ಸೇರಿ ಅದು ತುಂಬ ಏನಂದರೆ ಒಂದಕ್ಕೊಂದು ಸುತ್ಕೊಂಡಿರುತ್ತೆ ಬ್ರಾಂಚಸ್ಸು, ಮತ್ತು ಅದು ತುಂಬ ನೋಡೋದಕ್ಕೆ ಬ್ಯೂಟಿಫುಲ್ಲಾಗಿ ಇರುತ್ತೆ. ದ ಡೇ ಆಫ್ ಸೇಲ್ ಹಿ ಕೇಮ್ ಇನ್ ಟು ಆಫೀಸ್. ಸೊ ಫೈನಲಿ ತಿಂಗಳಾನ್ಗಟ್ಲೆ ಅವರು ಸಮಯನ ಮುಂದಕ್ಕೆ ತಳ್ಳಿ ಕೊನೆಗೆ ಒಂದು ಅಫಿಷಿಯಲ್ ಡಿಸ್ಕಷನ್ಗೆ ಒಂದು ಡೇನ ಫಿಕ್ಸ್ ಮಾಡ್ತಾರೆ ಓಲ್ಡ್ ಮ್ಯಾನ್ ಜೊತೆ. ಸೊ ಅವತ್ತಿನ ದಿನ ಮಾತುಕತೆ ಸೇಲ್ದು ಅಂದರೆ ಮಾರಾಟ ಮಾಡೋವಂಥ ಮಾತುಕತೆ ಸಮಯದಲ್ಲಿ ಅವರು ಓಲ್ಡ್ ಮ್ಯಾನ್ ಆಫೀಸ್ಗೆ ಬರ್ತಾರೆ. ಅವರು ಯಾವ ರೀತಿ ಅವ್ರು ಡ್ರೆಸ್ಅಪ್ ಆಗಿ ಆಫೀಸ್ಗೆ ಬಂದಿರ್ತಾರೆ ಅನ್ನೋದನ್ನು ಈ ಸೆಕೆಂಡ್ ಪ್ಯಾರಾನಲ್ಲಿ ಹೇಳಿದ್ದಾರೆ. His coat was old, green and faded. I thought of Senator Catron, who has been such a power with these people up there in the mountain. ಸೊ ಆ ಓಲ್ಡ್ ಮ್ಯಾನ್ ಹಾಕಿರೋ ಕೋಟು ಹಳೆಯದಾಗಿರುತ್ತೆ, ಗ್ರೀನ್ ಕಲರ್ ಆಗಿರುತ್ತೆ ಮತ್ತು ಮಾಸ್ಲೋಗಿರುತ್ತೆ. ಆ ಸಮಯದಲ್ಲಿ ಯಾರ ನೆನಪು ಬರುತ್ತೆ ಅಂದರೆ ಸೆನೇಟರ್ ಕ್ಯಾಟ್ರನ್ ಅವರ ನೆನಪು ಬರುತ್ತೆ. ಸೆನೇಟರ್ ಕ್ಯಾಟ್ರನ್ ಒಬ್ಬರು ಯಾರಿಗೆ ರೆಫರ್ ಆಗ್ತಿದೆ ಅಂದರೆ ಅದು ಥಾಮಸ್ ಬೆಂಟನ್ ಕ್ಯಾಟ್ರನ್ಗೆ ಇಲ್ಲಿ ರೆಫರ್ ಮಾಡ್ತಿದ್ದಾರೆ. ಇವರು ಅಮೇರಿಕನ್ ಪೊಲಿಟಿಷಿಯನ್ ಮತ್ತು ಲಾಯರ್ ಆಗಿರ್ತಾರೆ. ಸೊ ಈ ಓಲ್ಡ್ ಮ್ಯಾನ್ನ ನೋಡಿ ಅವ್ರಿಗೆ ಸೆನೇಟರ್ ಕ್ಯಾಟ್ರನ್ನ ನೆನಪು ಬರುತ್ತೆ. ಈ ಸೆನೇಟರ್ ಕ್ಯಾಟ್ರನ್ಗೆ ತುಂಬ ಪವರ್ ಇರುತ್ತೆ. ಯಾರ ಮೇಲೆ ಅವರು ಈ ಪವರ್ನ ತೋರಿಸ್ತಿದ್ರು ಅಂದರೆ ಬೆಟ್ಟದ ಮೇಲಿರುವಂಥ ಈ ರೀತಿ ಓಲ್ಡ್ ಮ್ಯಾನ್ ಇರ್ತಾರಲ್ಲ, ಈ ಥರ ಜನರ ಮೇಲೆ ಆ ಸೆನೇಟರ್ ಕ್ಯಾಟ್ರನ್ ಅವರ ಪವರ್ನ ಉಪಯೋಗಿಸ್ತಾ ಇದ್ರು. ಫೈನ್. ನೆಕ್ಸ್ಟ್, ಪರ್ಹ್ಯಾಪ್ಸ್ ಇಟ್ ವಾಸ್ ಒನ್ ಆಫ್ ಹಿಸ್ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್ಸ್. ಪ್ರಿನ್ಸ್ ಆಲ್ಬರ್ಟ್ಸ್ ಅಂದರೆ ಇಲ್ಲಿ ಲಾಂಗ್ ತುಂಬ ಉದ್ದ ಇರುವಂಥ ಕೋಟ್ಗೆ ಪ್ರಿನ್ಸ್ ಆಲ್ಬರ್ಟ್ಸ್ ಅಂತ ಹೇಳ್ತಾರೆ. ಸೊ ಈ ಓಲ್ಡ್ ಮ್ಯಾನು ಒಂದು ಅವ್ರಿಗೆ ಸೇರಿರುವಂಥ ಒಂದು ಹಳೇ ಪ್ರಿನ್ಸ್ ಆಲ್ಬರ್ಟ್ಸ್ ಅಂದರೆ ಹಳೇ ಕೋಟ್ನ ಅವರು ಹಾಕ್ಕೊಂಡು ಬಂದಿರ್ತಾರೆ. ಹಿ ವೋರ್ ಗ್ಲೌಸ್. ದೇ ವೇರ್ ಓಲ್ಡ್ ಆ್ಯಂಡ್ ಟಾನ್ ಆ್ಯಂಡ್ ಹಿಸ್ ಫಿಂಗರ್ ಟೇಪ್ ಶೋಡ್ ಥ್ರೂ ದೆಮ್. ಈ ಓಲ್ಡ್ ಮ್ಯಾನು ಗ್ಲೌಸ್ನ ಹಾಕ್ಕೊಂಡಿರ್ತಾರೆ. ಗ್ಲೌಸ್ ಎಷ್ಟು ಹಳೇದಾಗಿರುತ್ತೆ ಅಂದರೆ ಆ ಗ್ಲೌಸ್ ತುದಿ ಅರ್ಧೋಗಿರುತ್ತೆ ಮತ್ತು ಇವರ ಫಿಂಗರ್ಸ್ ಆ ಗ್ಲೌಸಿಂದ ಕಾಣಿಸ್ತಾ ಇರುತ್ತೆ. ಹಿ ಕ್ಯಾರಿಡ್ ಅ ಕೇನ್ ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲಿಟನ್ ಆಫ್ ಅ ವಾರ್ನ್ ಔಟ್ ಅಂಬ್ರೆಲಾ. ಅವರು ನಡೆಯೋದಕ್ಕೆ ಸಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ವಾಕಿಂಗ್ ಸ್ಟಿಕ್ನ ಇಟ್ಕೊಂಡಿರ್ತಾರೆ. ಆ ವಾಕಿಂಗ್ ಸ್ಟಿಕ್ಕು ಎಷ್ಟು ಹಳೇದಾಗಿರುತ್ತೆ ಅಂದರೆ ಅದನ್ನು ಯೂಸ್ ಮಾಡಿ ಅದು ಒಂದು ನೋಡೋದಕ್ಕೆ ಒಂದು ನಾವು ಛತ್ರಿನ ಯೂಸ್ ಮಾಡ್ತೀವಲ್ಲ ಅಂಬ್ರೆಲಾ ಸ್ಟಿಕ್ ಹೇಗಿರುತ್ತೋ ಆ ಥರ ಅಷ್ಟು ಸಣ್ಣಕ್ಕೆ ಆಗೋಗಿರುತ್ತೆ ಇವರ ವಾಕಿಂಗ್ ಸ್ಟಿಕ್ಕು. Behind him walked one of his innumerable kin,
ಅ ಡಾರ್ಕ್ ಯಂಗ್ ಮ್ಯಾನ್ ವಿತ್ ಐಸ್ ಲೈಕ್ ಅ ಗಜೆಲ್. ಸೊ ಈ ಓಲ್ಡ್ ಮ್ಯಾನ್ ಅವ್ರ ಜೊತೆ ಒಬ್ಬರನ್ನ ಕರ್ಕೊಂಡು ಬಂದಿರ್ತಾರೆ. ಇನ್ಯೂಮರಬಲ್ ಕಿನ್ ಅಂದರೆ ರಿಲೇಟಿವ್ಸ್, ಇನ್ಯೂಮರಬಲ್ ಅಂದರೆ ಓಲ್ಡ್ ಮ್ಯಾನ್ಗೆ ಲೆಕ್ಕ ಇಲ್ಲದಷ್ಟು ನೆಂಟರು ಇರ್ತಾರೆ. ಸೊ ಈ ರೀತಿ ಅವರ ನೆಂಟರಿಷ್ಟರಲ್ಲಿ ಒಬ್ಬ ಹುಡುಗನ್ನ ಅವ್ರ ಜೊತೆ ಕರ್ಕೊಂಡು ಬಂದಿರ್ತಾರೆ. ಅವನು ತುಂಬ ಯಂಗಾಗಿರ್ತಾನೆ ಮತ್ತು ಅವನ ಕಣ್ಣುಗಳ ಗಜೇಲ್ ಅಂದರೆ ದಪ್ಪ ಕಣ್ಣುಗಳಿರುತ್ತಲ್ಲ, ಈಗ ಜಿಂಕೆ ಕಣ್ಣುಗಳಿರುತ್ತಲ್ಲ ದಪ್ಪದಾಗಿ, ಆ ಥರ ಅವನ ಕಣ್ಣು ಇರುತ್ತೆ ಮತ್ತು ಅವ್ನು ನೋಡೋದಕ್ಕೆ ಕಪ್ಪಗಿರ್ತಾನೆ. ಥರ್ಡ್ ಪ್ಯಾರಾ, ದಿ ಓಲ್ಡ್ ಮ್ಯಾನ್ ಬೌಟ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ಸೊ ಈ ಓಲ್ಡ್ ಮ್ಯಾನ್ ರೂಮಿಗೆ ಬಂದಮೇಲೆ ಅಲ್ಲಿ ಕುಂತಿದಂಥ ಎಲ್ಲಾರ್ಗು ಬೌ ಮಾಡ್ತಾನೆ. ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಬೌ ಮಾಡಿದ್ಮೇಲೆ ಅವರ ಹ್ಯಾಟ್ ಮತ್ತು ಅವ್ರ ಗ್ಲೌಸ್ನ ಸ್ಲೋ ಆಗಿ ಮತ್ತು ಹುಷಾರಾಗಿ ಅವರು ತೆಗಿತಾರೆ. ಇದೇ ರೀತಿ ಚಾರ್ಲಿ ಚಾಪ್ಲಿನ್ ಒಂದು ಪಿಕ್ಚರಲ್ಲಿ ಮಾಡಿರ್ತಾರೆ. ಸೊ ಆ ಪಿಕ್ಚರಲ್ಲಿ ಚಾರ್ಲಿ ಚಾಪ್ಲಿನ್ ಒಬ್ಬ ಜಾನಿಟರ್ ಆಗಿರ್ತಾರೆ. ಜಾನಿಟರ್ ಅಂದರೆ ಒಂದು ಬಿಲ್ಡಿಂಗ್ನ ಕಾಯುವಂಥವ್ರನ್ನ ಜಾನಿಟರ್ ಅಂತ ಹೇಳ್ತಾರೆ. Then he handed his things to the boy who stood obediently behind the old man's chair. ಆಮೇಲೆ ಓಲ್ಡ್ ಮ್ಯಾನ್ ಏನು ಮಾಡ್ತಾರೆ ಅಂದರೆ ಅವರು ಹ್ಯಾಟು ಮತ್ತು ಗ್ಲೌಸ್ನ ಅವ್ರು ತೆಗೆದಿರ್ತಾರಲ್ಲ, ಅವ್ರು ತೆಗೆದಿದ್ದ ಹ್ಯಾಟು ಗ್ಲೌಸ್ನ ಅವ್ರ ಹಿಂದೆ ನಿಂತಿದ್ದಂಥ ಅವರ ನೆಂಟರು ಹುಡುಗನಿಗೆ ಕೊಡ್ತಾರೆ. Fourth point, there was a great deal of conversation about the rain and his family. He was very proud of his large family. ಈ ಓಲ್ಡ್ ಮ್ಯಾನ್ ಕೊನೆಗೂ ಮಾತುಕತೆ ದಿನಾನ ಫಿಕ್ಸ್ ಮಾಡ್ತಾರೆ, ಆಫೀಸ್ಗೆ ಬರ್ತಾರೆ, ಅಲ್ಲಿ ಎಲ್ಲರ ಜೊತೆ ಮಾತುಕತೆಗೆ ಕುಂತ್ಕೊತಾರೆ. ಆದರೆ ಸ್ಟಾರ್ಟಿಂಗು ತುಂಬ ಮಾತು ಯಾವುದ್ರ ಬಗ್ಗೆ ಆಡ್ತಾರೆ ಅಂದರೆ ಅವ್ರ ಮಳೆ ಬಗ್ಗೆ ಮತ್ತು ಅವರ ಫ್ಯಾಮಿಲಿ ಬಗ್ಗೆ ತುಂಬ ಮಾತಾಡ್ತಾರೆ. ಮತ್ತು ಈ ಓಲ್ಡ್ ಮ್ಯಾನ್ಗೆ ಅವ್ರ ಫ್ಯಾಮಿಲಿ ಅಂದರೆ ತುಂಬ ಪ್ರೌಡ್ ಫೀಲಿಂಗ್ ಇರುತ್ತೆ. ಫೈನಲಿ ವಿ ಗಾಟ್ ಡೌನ್ ಟು ಬಿಸ್ನೆಸ್. ಫೈನಲ್ ಆಗಿ ಓಲ್ಡ್ ಮ್ಯಾನ್ನ ಬಿಸ್ನೆಸ್ಗೆ ತಗೊಂಡು ಬರ್ತಾರೆ, ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕೆ. ಎಸ್, ಹಿ ವುಡ್ ಸೆಲ್ ಆಸ್ ಹಿ ಅಗ್ರೀಡ್ ಫಾರ್ $1,200 ಇನ್ ಕ್ಯಾಶ್. ಎಸ್, ಈ ಫೈನಲ್ ಆಗಿ ಮಾತುಕತೆಗೆ ಬಂದಾಗ ಈ ಓಲ್ಡ್ ಮ್ಯಾನ್ ಒಪ್ಕೊತಾರೆ. ಏನಕ್ಕೆ ಒಪ್ಕೊತಾರೆ? ಅವ್ರ ಹತ್ರ ಇರೋ ಜಾಗನ ಮಾರೋದಕ್ಕೆ ಅವ್ರು ಒಪ್ಕೊತಾರೆ. ಎಷ್ಟಿಗೆ ಮಾರೋದಕ್ಕೆ ಒಪ್ಕೊತಾರೆ ಅಂದರೆ $1,200 ಕ್ಯಾಶಲ್ಲಿ ಈ ಕೊಟ್ಟರೆ ಅವ್ರ ಜಾಗನ ಮಾರೋದಕ್ಕೆ ಒಪ್ಕೊತಾರೆ. ವಿ ವುಡ್ ಬೈ ಆ್ಯಂಡ್ ದ ಮನಿ ವಾಸ್ ರೆಡಿ. ಸೊ ಇಲ್ಲಿ ಜಾಗನ ಮಾರೋದಕ್ಕೆ ಈ ಓಲ್ಡ್ ಮ್ಯಾನ್ ಒಪ್ಕೊತಾರೆ $1,200ಗೆ. ಆ ಜಾಗನ ತಗೊಳ್ಳೋದಕ್ಕೂ ಆಪೋಸಿಟಲ್ಲಿ ಇನ್ನೊಂದು ಪಾರ್ಟಿ ಅವ್ರು ರೆಡಿ ಇರ್ತಾರೆ ಮತ್ತು ಅವ್ರ ಹತ್ರ ದುಡ್ಡು ಕೂಡ ರೆಡಿ ಇರುತ್ತೆ. ಡಾನ್ ಆನ್ಸೆಲ್ಮೋ, ಐ ಸೆಡ್ ಟು ಹಿಮ್ ಇನ್ ಸ್ಪ್ಯಾನಿಷ್, ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ. ಡಾನ್ ಆನ್ಸೆಲ್ಮೋ ಅಂತ ಕರೀತಾರೆ. ಯಾರು ಕರೀತಾರೆ? ಬ್ರೋಕರ್ ಈ ಮಾತನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ ಈ ಓಲ್ಡ್ ಮ್ಯಾನ್ ಹೆಸರು ಡಾನ್ ಆನ್ಸೆಲ್ಮೋ. ಡಾನ್ ಆನ್ಸೆಲ್ಮೋ ಅಂತ ಬ್ರೋಕರ್ ಓಲ್ಡ್ ಮ್ಯಾನ್ಗೆ ಹೇಳ್ತಾರೆ. ಹೇಳ್ಬಿಟ್ಟು ಇಲ್ಲೊಂದು ವಿಷಯನ ಅವ್ರಿಗೆ ತಿಳಿಸ್ತಾರೆ. ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ ಅಂದರೆ ನಾವೇನೋ ಒಂದು ಕಂಡಿಡ್ದಿದ್ದೀವಿ. ಅದು ಏನು ಹಿಡ್ದಿದ್ದೀವಿ ಅಂದರೆ, ಯು ರಿಮೆಂಬರ್ ದಟ್ ವಿ ಸೆಂಟ್ ದಟ್ ಸರ್ವೇಯರ್, ದಟ್ ಇಂಜಿನಿಯರ್ ಅಪ್ ದೇರ್ ಟು ಸರ್ವೇ ಯುವರ್ ಲ್ಯಾಂಡ್ ಸೊ ಆಸ್ ಟು ಮೇಕ್ ದಿ ಡಿಡ್. Well, he finds that you own more than 8 acres. He tells us that your land extends across the river and that you own almost twice as much as you thought. He didn't know that. ಸೊ ಈ ಬ್ರೋಕರ್ ಡಾನ್ ಆನ್ಸೆಲ್ಮೋಗೆ ಹೇಳ್ತಾರೆ, ನಾವೊಂದು ಡಿಸ್ಕವರಿನ ಮಾಡಿದ್ದೀವಿ, ಒಂದು ವಿಷಯನ ಕಂಡಿಡ್ತಿದ್ದೀವಿ. ಅದು ಏನು ವಿಷಯ ಅಂದರೆ, ನಿಮ್ಮ ಜಾಗನ ನಾವು ತಗೊಳ್ಳೋದಕ್ಕೆ ಡಿಸೈಡ್ ಮಾಡಿದಾಗ ಆ ಜಾಗಕ್ಕೆ ನಾವೊಂದು ಸರ್ವೇಯರ್ ಮತ್ತು ಒಂದು ಇಂಜಿನಿಯರ್ನ ಕಳಿಸಿದ್ವಿ ಆ ಜಾಗನ ಮೆಷರ್ಮೆಂಟ್ ಮಾಡೋದಕ್ಕೆ. ಆಗ ನಮಗೆ ಏನು ಗೊತ್ತಾಯಿತು ಅಂದರೆ, ನೀವು ಓಲ್ಡ್ ಮ್ಯಾನ್ ಹೇಳಿರ್ತಾರೆ ಅವ್ರ ಹತ್ರ 8 ಎಕರೆ ಜಾಗ ಇರುತ್ತೆ ಅಂತ. ಆದರೆ ಆ ಜಾಗನ ಸರ್ವೇ ಮಾಡಿದಾಗ ಆ ಜಾಗ ಸರ್ವೇ ಮಾಡಿದವ್ರಿಗೆ ಗೊತ್ತಾಗುತ್ತೆ ಓಲ್ಡ್ ಮ್ಯಾನ್ ಹತ್ರ 8 ಎಕರೆಗಿನ್ನ ಜಾಸ್ತಿ ಜಾಗ ಇರುತ್ತೆ. ಅವರ ಮನೆ ಪಕ್ಕ ಒಂದು ಚಿಕ್ಕದಾದ ನೀರು ಹರ್ಕೊಂಡು ಹೋಗ್ತಿರುತ್ತಲ್ಲ, ಅದ್ರ ಪಕ್ಕನೂ ಕೂಡ ಇನ್ನೊಂದಷ್ಟು ಜಾಗ ಓಲ್ಡ್ ಮ್ಯಾನ್ಗೆ ಸೇರಿರುತ್ತೆ. ಇದನ್ನು ಅವರ ಲ್ಯಾಂಡ್ನ ಸರ್ವೇ ಮಾಡೋದ್ರಿಂದ ತಗೊಳ್ಳೋರಿಗೆ ಈ ವಿಷಯ ಗೊತ್ತಾಗುತ್ತೆ. ಆ್ಯಂಡ್ ನಾವ್ ಡಾನ್ ಆನ್ಸೆಲ್ಮೋ, ಐ ಆ್ಯಡೆಡ್, these Americans are Buna Gen. They are good people and they are willing to pay you for the additional land as well at the same rate per acre. So instead of $1,200, you will get almost twice as much and the money is here for you. ಸೊ ಇಲ್ಲಿ ಬ್ರೋಕರ್ ಹೇಳ್ತಾರೆ, ನಾವು ಕಂಡಿಡ್ದಿದ್ದೀವಿ ನಿಮ್ಮ ಹತ್ರ ನೀವು ಅಂದ್ಕೊಂಡಿದ್ದಕ್ಕಿಂತ 2ರಷ್ಟು ಜಾಗ ಇದೆ ಅಂತ. ಸೊ ಆ ಜಾಗನ ತೊಗೊತಾ ಇರೋರು ಅಮೇರಿಕನ್ಸ್. ಬ್ರೋಕರ್ ಹೇಳ್ತಾರೆ, ಈ ಅಮೇರಿಕನ್ಸ್ ಅವರು ತುಂಬ ಒಳ್ಳೆ ಜನ. ಅವ್ರು ಏನು ಡಿಸೈಡ್ ಮಾಡಿದ್ದಾರೆ ಅಂದರೆ,
ಡಾನ್ ಆನ್ಸೆಲ್ಮೋಗೆ ಅವ್ರು ಹೇಳಿದ್ದಕ್ಕಿಂತ 2ರಷ್ಟು ಜಾಗ ಇತ್ತಲ್ವ. ಸೊ ಎಕ್ಸ್ಟ್ರಾ ಜಾಗಕ್ಕೆ ಮಾತುಕತೆ ಆಡಿದಾಗ 1 ಎಕರೆಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರು. ಆ ಎಕ್ಸ್ಟ್ರಾ ಜಾಗಕ್ಕೆ ಪ್ರತಿ ಎಕರೆಗೂ ಅವರು ಅಷ್ಟೇ ದುಡ್ಡನ್ನ ನಾವು ಕೊಟ್ಟು ಆ ಜಾಗನ ತಗೊತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತು ಆ ದುಡ್ಡು ಕೂಡ ರೆಡಿ ಇದೆ ಅಂತ ಈ ವಿಷಯನ ಡಾನ್ ಆನ್ಸೆಲ್ಮೋಗೆ ಹೇಳಿ ಬ್ರೋಕರು ದುಡ್ಡನ್ನ ಡಾನ್ ಆನ್ಸೆಲ್ಮೋ ಹತ್ರ ಕೊಡ್ತಾರೆ. ಇಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಡಾನ್ ಆನ್ಸೆಲ್ಮೋ ಅಂದರೆ ಓಲ್ಡ್ ಮ್ಯಾನ್. ಇಲ್ಲಿ ಈ ಓಲ್ಡ್ ಮ್ಯಾನ್ ಅವ್ರ ಜಾಗನ ಮಾರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮಧ್ಯೆ ಒಬ್ಬರು ಬ್ರೋಕರ್ ಇರ್ತಾರೆ. ಸೊ ಈ ಬ್ರೋಕರ್ ಏನು ಮಾಡ್ತಾರೆ ಅಂದರೆ ಈ ಡಾನ್ ಆನ್ಸೆಲ್ಮೋ ಓಲ್ಡ್ ಮ್ಯಾನ್ ಹತ್ರ ಇರುವಂಥ ಜಾಗನ ಅಮೆರಿಕನ್ಸ್ಗೆ ಮಾರಿಸ್ತಾರೆ. ಸೊ ಇವರಿಬ್ಬರು ಮಧ್ಯ ಮಾತುಕತೆನ ಆಡ್ತಾ ಇರೋರು ಬ್ರೋಕರ್ ಅಂತ ಹೇಳಬಹುದು. The old man hung his head for a moment in thought. Then he stood up and stared at me. Friend, he said, I do not like to have you speak to me in that manner. I kept still and let him have his say. ಬ್ರೋಕರ್ ಯಾವ ಸಮಯದಲ್ಲಿ ಡಾನ್ ಆನ್ಸೆಲ್ಮೋಗೆ ಹೇಳ್ತಾರೋ, ನಿಮ್ಮ ಹತ್ರ ನೀವು ಅಂದ್ಕೊಂಡಿದ್ದಕ್ಕಿಂತ 2ರಷ್ಟು ಜಾಗ ಇದೆ ಮತ್ತು ಈ ಜಾಗನ ತೊಗೊತಿರುವಂಥ ಅಮೆರಿಕನ್ಸು ನಿಮಗೆ ಎಕ್ಸ್ಟ್ರಾ ಜಾಗಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡೋದಕ್ಕೆ ರೆಡಿ ಇದ್ದಾರೆ, ಕ್ಯಾಶ್ ಕೂಡ ರೆಡಿ ಇದೆ ಅಂತ ಹೇಳಿದಾಗ ಡಾನ್ ಆನ್ಸೆಲ್ಮೋ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಹೋಗ್ತಾರೆ. ಯೋಚನೆ ಮಾಡಿಕೊಂಡು ಅವ್ರ ತಲೆನ ಸ್ವಲ್ಪ ಬಗ್ಗಿಸ್ತಾರೆ. ಬಗ್ಗಿಸಿದ್ಮೇಲೆ ನೆಕ್ಸ್ಟ್ ಏನೋ ಅವ್ರು ಯೋಚನೆ ಮಾಡಿ ಎದ್ದು ನಿಂತ್ಕೊತಾರೆ. ಎದ್ದು ನಿಂತ್ಕೊಂಡು ಬ್ರೋಕರ್ಗೆ ಹೇಳ್ತಾರೆ ಡಾನ್ ಆನ್ಸೆಲ್ಮೋ, ನೋಡು, ನೀನು ನನ್ನ ಹತ್ರ ಈ ಥರ ಮಾತಾಡ್ದಲ್ಲ, ನೀನು ಮಾತಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಆಗ ಬ್ರೋಕರು ತಿರುಗಿಸಿ ಏನು ಮಾತಾಡಲಿಲ್ಲ. ಡಾನ್ ಆನ್ಸೆಲ್ಮೋ ಅವ್ರಿಗೆ ಮಾತಾಡೋದಕ್ಕೆ ಬಿಡ್ತಾರೆ. ಸೊ ಡಾನ್ ಆನ್ಸೆಲ್ಮೋ ಅವ್ರ ಮಾತನ್ನು ಕಂಟಿನ್ಯೂ ಮಾಡ್ತಾರೆ. I know these Americans are good people and that is why I have agreed to sell to them. But I don't care to be insulted. I have agreed to sell my house and land for $1,200 and that is the price. ಡಾನ್ ಆನ್ಸೆಲ್ಮೋ ಹೇಳ್ತಾರೆ ಬ್ರೋಕರ್ಗೆ, ನೀವು ನನಗೆ ಈ ಥರ ಮಾತಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಈ ಅಮೆರಿಕನ್ಸು ಒಳ್ಳೆ ಜನ ಅಂತ ಗೊತ್ತು ನನಗೂ, ಅದಕ್ಕೋಸ್ಕರನೇ ನಾನು ನನ್ನ ಮನೆ ಮತ್ತು ಜಾಗನ ಅವ್ರಿಗೆ ಮಾರೋದಕ್ಕೆ ಒಪ್ಕೊಂಡಿರೋದು. ಆದರೆ ಇವಾಗ ನೀವೆಲ್ಲ ಸೇರಿಕೊಂಡು ನನಗೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ಏನಂತ ಇನ್ಸಲ್ಟ್ ಮಾಡ್ತಿದ್ದೀರಾ ಅಂದರೆ ನನಗೆ ಜಾಸ್ತಿ ದುಡ್ಡನ್ನ ಆಸೆ ತೋರಿಸಿ ಇನ್ಸಲ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ನನ್ನ ಮನೆ ಮತ್ತು ಜಾಗನ $1,200ಗೆ ಮಾರೋದಕ್ಕೆ ಒಪ್ಕೊಂಡಿದ್ದೀನಿ, ಅಷ್ಟೇ ಫೈನಲ್ ಪ್ರೈಸು ಅಂತ ಡಾನ್ ಆನ್ಸೆಲ್ಮೋ ಅವರು ಬ್ರೋಕರ್ಗೆ ಹೇಳ್ತಾರೆ. I argued with him but it was useless. Finally he signed the deed and took the money but he refused to take more than the amount agreed upon. ಬ್ರೋಕರ್ ಇಲ್ಲಿ ಡಾನ್ ಆನ್ಸೆಲ್ಮೋಗೆ ಎಷ್ಟೇ ಮನಸ್ಸು ಒಲಿಸೋದಕ್ಕೆ ಪ್ರಯತ್ನ ಪಟ್ಟರು ಇಷ್ಟನೇ ಡಾನ್ ಆನ್ಸೆಲ್ಮೋ ಹೆಚ್ಚಾಗಿ ದುಡ್ಡು ಏನಾಯಿತು ಅಂದರೆ ಫೈನಲ್ ಆಗಿ $1,200ಗೆ ಅವರು ಡಾನ್ ಆನ್ಸೆಲ್ಮೋ ಅವರ ಲ್ಯಾಂಡ್ ಮತ್ತು ಮನೇನ ಮಾರ್ತಾರೆ. ಆ ಡೀಡ್ನ ಸೈನ್ ಮಾಡ್ತಾರೆ ಮತ್ತು ಅವರು ದುಡ್ಡನ್ನ ತಗೊತಾರೆ. ಎಷ್ಟು ದುಡ್ಡು? $1,200 ಮಾತ್ರ ತಗೊತಾರೆ. ಅದಕ್ಕಿಂತ 1 ಪೈಸಾ ಕೂಡ ಅವರು ಹೆಚ್ಚಾಗಿ ತಗೊಳ್ಳೋದಿಲ್ಲ. ಅದಾದಮೇಲೆ he shook hands all around and put on his rag gloves, took his stick and walked out with a boy behind him. ಅದಾದಮೇಲೆ ಡೀಡ್ನ ಸೈನ್ ಮಾಡಿದ್ಮೇಲೆ ಡಾನ್ ಆನ್ಸೆಲ್ಮೋ ಎಲ್ಲರ ಜೊತೆ ಹ್ಯಾಂಡ್ ಶೇಕ್ ಮಾಡಿ ಅವರ ಹಳೇದು ಗ್ಲೌಸ್ನ ಹಾಕ್ಕೊಂಡು ಅವ್ರ ವಾಕಿಂಗ್ ಸ್ಟಿಕ್ನ ತೊಗೊಂಡು ಅಲ್ಲಿಂದ ಅವರು ಹೊರಟೋಗ್ತಾರೆ. ಅವ್ರ ಹಿಂದೆ ಅವ್ರು ಕರ್ಕೊಂಡ್ಬಂದಿದ್ದಂಥ ಅವ್ರ ರಿಲೇಟಿವ್ ಹುಡುಗನೂ ಕೂಡ ಹೊರಟೋಗ್ತಾನೆ. 7th point, a month later my friends have moved into Rio and Medio. ಸೊ ಇಲ್ಲಿ ಬ್ರೋಕರ್ ಹೇಳ್ತಿದ್ದಾರೆ ಈ ಪ್ರಾಪರ್ಟಿ ಡಾನ್ ಆನ್ಸೆಲ್ಮೋನವರು ಅಮೆರಿಕನ್ಸ್ಗೆ ಮಾರಿದ್ದಾರೆ. ಸೊ ಮಾರಿದ್ಮೇಲೆ ಅಮೆರಿಕನ್ಸ್ 1 ತಿಂಗಳಾದಮೇಲೆ ಆ ಪ್ರಾಪರ್ಟಿಗೆ ಅವರು ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆಗೋದಕ್ಕಿಂತ ಮುಂಚೆ ಅಲ್ಲಿದ್ದ ಮನೇನ ಅವರು ರಿಪೇರಿ ಮಾಡಿಸ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಆ ಹಳೆ ಮನೇನ ರೀಪ್ಲಾಸ್ಟರಿಂಗ್ ಮಾಡಿಸ್ತಾರೆ. ತುಂಬ ಬೆಳ್ಕೊಂಡಿರೋ ಮರದ ಬ್ರಾಂಚಸ್ನ ಸ್ವಲ್ಪ ಕಟ್ ಮಾಡ್ತಾರೆ. ಇದನ್ನು ಪ್ರೂನಿಂಗ್ ಅಂತ ಹೇಳ್ತೀವಿ. ಕಿತ್ತೋಗಿರೋ ಫೆನ್ಸ್ಗಳನ್ನ ಪ್ಯಾಚ್ ಮಾಡ್ತಾರೆ ಮತ್ತು ಸಮ್ಮರಲ್ಲಿ ಆ ಜಾಗಕ್ಕೆ ಅವರು ಶಿಫ್ಟ್ ಆಗ್ತಾರೆ. ಆದರೆ ಏನಾಗುತ್ತೆ ಅಂದರೆ ಒನ್ ಡೇ ದೇ ಕೇಮ್ ಬ್ಯಾಕ್ ಟು ಆಫೀಸ್ ಟು ಕಂಪ್ಲೇಂಟ್. ಒಂದು ದಿನ ಅಮೆರಿಕನ್ಸು ಬ್ರೋಕರ್ ಆಫೀಸ್ಗೆ ಕಂಪ್ಲೇಂಟ್ ಮಾಡೋದಕ್ಕೆ ಬರ್ತಾರೆ. ಆ ಕಂಪ್ಲೇಂಟ್ ಏನು ಅಂದರೆ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವೇರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ದೇ ಕೇಮ್ ಎವ್ರಿ ಡೇ ಆ್ಯಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್, ಬಿಲ್ಟ್ ಲಿಟಲ್ ಪ್ಲೇ ಫೆನ್ಸಸ್ ಅರೌಂಡ್ ದೆಮ್ ಆ್ಯಂಡ್ ಟುಕ್ ದಿ ಬ್ಲಾಸಮ್ಸ್. ಆ ಊರಿನ ಮಕ್ಕಳು ಈ ಅಮೆರಿಕನ್ಸ್ ತೊಗೊಂಡಿರುವಂಥ ಜಾಗಕ್ಕೆ ಪ್ರತಿದಿನ ಆ ಜಾಗಕ್ಕೆ ಅವರು ನುಗ್ತಿರ್ತಾರಂತೆ. ನುಗ್ಬಿಟ್ಟು ಅಲ್ಲಿನ ಮರ ಗಿಡಗಳ ಕೆಳಗಡೆ ಅವರು ಆಟ ಆಡ್ತಿದ್ರಂತೆ ಪ್ರತಿದಿನ. ಮತ್ತು ಆ ಮರಗಳ ಸುತ್ತಮುತ್ತ ಚಿಕ್ಕ ಫೆನ್ಸಸ್ನ ಹಾಕ್ಕೊಂಡು ಅವರು ಮರದಲ್ಲಿ ಬೆಳೆದಿರುವಂಥ ಬ್ಲಾಸಮ್ಸ್ ಅಂದರೆ ಫ್ಲವರ್ಸ್, ಆ ಫ್ಲವರ್ಸ್ನೆಲ್ಲ ತೊಗೊಂಡು ಹೋಗ್ತಿದ್ರಂತೆ. ವೆನ್ ದೇ ವರ್ ಸ್ಪೋಕನ್ ಟು ದೇ ಲಾಫ್ಟ್
ಆ್ಯಂಡ್ ಟಾಕ್ ಬ್ಯಾಕ್ ಗುಡ್ ನೇಚರ್ಲಿ ಇನ್ ಸ್ಪ್ಯಾನಿಷ್. ಅವ್ರ ಹತ್ರ ಮಾತಾಡಿದಾಗ ಅಮೆರಿಕನ್ಸ್, ಯಾಕೆ ನೀವು ಈ ಥರ ನಮ್ಮ ಪ್ರಾಪರ್ಟಿಲಿ ನುಗ್ತಿದ್ದೀರಾ, ಏಂತಕ್ಕೆ ಅಂತ ಈ ರೀತಿ ಅಮೆರಿಕನ್ಸ್ ಏನಾದರೂ ಆ ಮಕ್ಕಳ ಹತ್ರ ಮಾತಾಡಿದ್ರೆ ಆಗ ಆ ಮಕ್ಕಳು ಸುಮ್ಮನೆ ಅವ್ರನ್ನ ನೋಡಿ ಸ್ವಲ್ಪ ಸ್ಮೈಲ್ ಕೊಡ್ತಾ ಇದ್ರಂತೆ, ಮತ್ತು ಒಳ್ಳೆ ರೀತಿಯಲ್ಲಿ ಸ್ಪ್ಯಾನಿಷಲ್ಲಿ ಏನೋ ಅವ್ರ ಜೊತೆ ಅವರು ಮಾತಾಡ್ತಾ ಇದ್ರಂತೆ. ಈ ಕಂಪ್ಲೇಂಟ್ನ ತಗೊಂಡು ಅಮೆರಿಕನ್ಸ್ ಬ್ರೋಕರ್ ಆಫೀಸ್ಗೆ ಈಗ ಬಂದಿದ್ದಾರೆ. ಈಗ ಬ್ರೋಕರು ಇವರಿಬ್ಬರು ಮಧ್ಯೆ ಮಾತುಕತೆಗೆ ಮತ್ತೆ ಕುಂಡ್ರಿಸ್ಬೇಕಾಗಿ ಬರುತ್ತೆ. ಸೊ ಅವರು ಡಾನ್ ಆ್ಯನ್ಸೆಲ್ಮೋಗೆ ಒಂದು ಮೆಸೇಜ್ನ ಕಳಿಸ್ತಾರೆ. ಐ ಸೆಂಟ್ ಅ ಮೆಸೆಂಜರ್ ಅಪ್ ಟು ದ ಮೌಂಟೇನ್ಸ್ ಫಾರ್ ಡಾನ್ ಆ್ಯನ್ಸೆಲ್ಮೋ. ಇಟ್ ಟುಕ್ ಅ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್. ಸೊ ಡಾನ್ ಆ್ಯನ್ಸೆಲ್ಮೋಗೆ ಈ ವಿಷಯನ ತಿಳಿಸೋದಕ್ಕೆ ಒಂದು ಮೆಸೆಂಜರ್ನ ಅವರು ಕಳಿಸ್ತಾರೆ. ಮೆಸೆಂಜರ್ ಮೂಲಕ ಈ ಮೆಸೇಜ್ನ ಕಳಿಸ್ತಾರೆ. ಡಾನ್ ಆ್ಯನ್ಸೆಲ್ಮೋ ಮೌಂಟೇನ್ಸ್ ಮೇಲೆ ಇರ್ತಾರೆ. ಸೊ ಅದೇ ರೀತಿ ಮೊದಲು ಡಾನ್ ಆ್ಯನ್ಸೆಲ್ಮೋ ಹೇಗೆ ತಿಂಗಳಾನುಗಟ್ಟಲೆ ತೊಗೊಂಡ್ರು ಒಂದು ಅಗ್ರಿಮೆಂಟ್ಗೆ ಬರೋದಕ್ಕೆ, ಅದೇ ರೀತಿ ಈಗಲೂ ಕೂಡ ಈ ಮಾತುಕತೆಗೆ ಒಂದು ಮೀಟಿಂಗ್ಗೆ ಅವ್ರು ಬರೋದಕ್ಕೆ ಒಂದು ವಾರಕ್ಕಿಂತ ಹೆಚ್ಚು ಟೈಮ್ ಅವರು ತಗೊತಾರೆ. ವೆನ್ ಹಿ ಅರೈವ್ ಹಿ ರಿಪೀಟೆಡ್ ಹಿಸ್ ಪ್ರೀವಿಯಸ್ ಪ್ರಿಲಿಮಿನರಿ ಪರ್ಫಾರ್ಮೆನ್ಸ್. ಸೊ ಮತ್ತೆ ಡಾನ್ ಆ್ಯನ್ಸೆಲ್ಮೋ ಮೀಟಿಂಗ್ಗೆ ಬಂದಾಗ ಮೊದಲು ಅವರು ಹೇಗೆ ಮಾಡಿದರು, ಫಸ್ಟ್ ಟೈಮ್ ಇವ್ರನ್ನ ಮೀಟ್ ಮಾಡಿದಾಗ ಆಫೀಸಲ್ಲಿ ಯಾವ ರೀತಿ ಅವ್ರು ನಡ್ಕೊಂಡಿದ್ರು ಅದೇ ರೀತಿ ಇವಾಗಲೂ ಕೂಡ ನಡ್ಕೊತಾರೆ. He wore the same faded cutaway, carried the same stick, and was accompanied by the boy again. He shook hands all around, sat down with the boy behind his chair, and talked about the weather. ಸೊ ಈ ಸಲಿನೂ ಕೂಡ ಅವರು ಅದೇ ಏನು ಕೋಟ್ನ ಹಾಕ್ಕೊಂಡಿರ್ತಾರೆ, ಅದೇ ಸ್ಟಿಕ್ನ ತೊಗೊಂಡು ಬಂದಿರ್ತಾರೆ, ಮತ್ತು ಅದೇ ಹುಡುಗನ ಅವ್ರ ಜೊತೆ ಕರ್ಕೊಂಡು ಬಂದಿರ್ತಾರೆ. ಎಲ್ಲರ ಜೊತೆ ಅವರು ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ಅವರು ಚೇರ್ ಮೇಲೆ ಕುಂತ್ಕೊಂಡಾಗ ಚೇರ್ ಹಿಂದೆ ಆ ಹುಡುಗ ನಿಂತಿರ್ತಾರೆ, ಮತ್ತು ಅವರು ಕ್ಲೈಮೇಟ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಫೈನಲಿ ಐ ಬ್ರೋಚ್ ದ ಸಬ್ಜೆಕ್ಟ್. ಬ್ರೋಚ್ ಅಂದರೆ ಟಾಪಿಕ್ನ ಚೇಂಜ್ ಮಾಡೋದು. ಕೇಳೋ ತನಕ ಕೇಳಿ ಬ್ರೋಕರು ಫೈನಲ್ ಆಗಿ ಟಾಪಿಕ್ಗೆ ಅವ್ರು ಮಾತಾಡಬೇಕಾಗಿರೋಂಥ ಟಾಪಿಕ್ನ ಅವರಲ್ಲಿ ರೈಸ್ ಮಾಡ್ತಾರೆ. ಡಾನ್ ಆ್ಯನ್ಸೆಲ್ಮೋ, about the ranch you sold to these people. They are good people and want to be your good neighbors always. When you sold to them, you signed a document, a deed, and in that deed you had agreed to several things. One thing was that they were to have the complete possession of the property. ಸೊ ಬ್ರೋಕರ್ ಈಗ ಟಾಪಿಕ್ನ ಚೇಂಜ್ ಮಾಡಿ ಅವ್ರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಡಾನ್ ಆ್ಯನ್ಸೆಲ್ಮೋ, ನೀವು ಒಂದು ರ್ಯಾಂಚ್ನ ಅಮೆರಿಕನ್ಸ್ಗೆ ಮಾರಿದ್ದೀರಾ. ರ್ಯಾಂಚ್ ಅಂದರೆ ತುಂಬ ದೊಡ್ಡ ಫಾರಮ್. ಸೊ ನೀವು ಮಾರಿರೋಂಥ ಫಾರಮು ಅಮೆರಿಕನ್ಸ್ಗೆ ನೀವು ಮಾರಿದಾಗ ನೀವು ಒಂದು ಡಾಕ್ಯುಮೆಂಟ್ನ ಸೈನ್ ಮಾಡಿರ್ತೀರ. ಆ ಡಾಕ್ಯುಮೆಂಟಲ್ಲಿ ಎಷ್ಟೊಂದು ವಿಷಯಗಳಿಗೆ ನೀವು ಅಗ್ರಿ ಮಾಡಿರ್ತೀರ, ಅಂದರೆ ಒಪ್ಕೊಂಡಿರ್ತೀರ. ಒನ್ ಥಿಂಗ್ ವಾಸ್ ದ್ಯಾಟ್ ದೇ ವೇರ್ ಟು ಹ್ಯಾವ್ ದ ಕಂಪ್ಲೀಟ್ ಪೊಸೆಷನ್ ಆಫ್ ದಿ ಪ್ರಾಪರ್ಟಿ. ನೌ ಡಾನ್ ಆ್ಯನ್ಸೆಲ್ಮೋ, it seems that every day the children of the village overrun the orchard and spend most of their time there. ಇಲ್ಲಿ ಮತ್ತೆ ಬ್ರೋಕರ್ ಹೇಳೋದಕ್ಕೆ ಕಂಟಿನ್ಯೂ ಮಾಡ್ತಾರೆ. ನೀವು ಡಾಕ್ಯುಮೆಂಟ್ನ ಸೈನ್ ಮಾಡಿದಾಗ ಎಷ್ಟೊಂದು ವಿಷಯಗಳಿಗೆ ಅಲ್ಲಿ ನೀವು ಅಗ್ರಿ ಮಾಡಿರ್ತೀರ. ಅದರಲ್ಲಿ ಒಂದು ವಿಷಯ ಏನು ಅಂದರೆ ಅಮೇರಿಕನ್ಸ್ಗೆ ನೀವು ಆ ಪ್ರಾಪರ್ಟಿನ ಮಾರಿದಾಗ ಆ ಪ್ರಾಪರ್ಟಿದು ಕಂಪ್ಲೀಟ್ ರೈಟ್ಸ್ ಅಮೇರಿಕನ್ಸ್ಗೆ ಸಿಕ್ಕಿದೆ ಅಂತ ನೀವು ಅಲ್ಲಿ ಒಪ್ಕೊಂಡಿರ್ತೀರ. ಈಗ ಬ್ರೋಕರ್ ಹೇಳ್ತಾ ಇದ್ದಾರೆ ಡಾನ್ ಆ್ಯನ್ಸೆಲ್ಮೋಗೆ, ಈಗ ನೋಡಿ ಡಾನ್ ಆ್ಯನ್ಸೆಲ್ಮೋ, ಪ್ರತಿದಿನ ತುಂಬ ಮಕ್ಕಳು ಆ ವಿಲೇಜ್ನ ಹಳ್ಳಿ ಮಕ್ಕಳು ಇವರು ಅಮೇರಿಕನ್ಸ್ ತಗೊಂಡಿರೋಂಥ ಆ ಆರ್ಕರ್ಡ್ಗೆ ಅನುಮತಿ ಇಲ್ಲದೇ ನುಗ್ಗುತ್ತಾ ಇದ್ದಾರೆ, ಮತ್ತು ತುಂಬ ಸಮಯ ಅವರು ಅಲ್ಲಿ ಕಳೀತಾ ಇದ್ದಾರೆ. ಐ ವುಡ್ ಲೈಕ್ ಟು ನೋ ಇಫ್ ಯು, ಆಸ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ ಇನ್ ದ ವಿಲೇಜ್, ಕುಡ್ ನಾಟ್ ಸ್ಟಾಪ್ ದೆಮ್ ಫ್ರಮ್ ಡೂಯಿಂಗ್ ಸೊ ಇನ್ ಆರ್ಡರ್ ದಟ್ ದೀಸ್ ಪೀಪಲ್ ಮೈಟ್ ಎಂಜಾಯ್ ದರ್ ನ್ಯೂ ಹೋಮ್ ಮೋರ್ ಇನ್ ಪೀಸ್. ಸೊ ಈಗ ಬ್ರೋಕರ್ ಡಾನ್ ಆ್ಯನ್ಸೆಲ್ಮೋನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಡಾನ್ ಆ್ಯನ್ಸೆಲ್ಮೋ ಅವರೇ, ನೀವು ಈ ಹಳ್ಳಿಯಲ್ಲಿ ತುಂಬ ವಯಸ್ಸಾದ ವ್ಯಕ್ತಿಯಲ್ಲಿ ಒಬ್ಬರಾಗಿರೋರು ನೀವಾಗಿರೋದ್ರಿಂದ ನೀವು ಮಾರಿರೋಂಥ ಜಾಗಕ್ಕೆ ನುಗ್ತಾ ಇರೋ ಮಕ್ಕಳಿಗೆ ನೀವು ಅಲ್ಲಿ ಹೋಗಬೇಡಿ ಅಂತ ನೀವು ಹೇಳಬಹುದಲ್ವಾ? ಯಾಕಂದರೆ ಅಮೇರಿಕನ್ಸ್ ಅವ್ರ ಜಾಗನ ಹೊಸದಾಗಿ ತೊಗೊಂಡಿದ್ದಾರೆ. ಅವ್ರು ತೊಗೊಂಡಿರೋ ಜಾಗದಲ್ಲಿ ಅವರು ಖುಷಿಯಾಗಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ, ಆ ಮಕ್ಕಳಿಗೆ ಅಲ್ಲಿ ಹೋಗಬೇಡಿ ಅಂತ ನೀವು ತಿಳಿಸಿ ಅಂತ ಬ್ರೋಕರ್ ಹೇಳ್ತಾರೆ. 9th point, Don Anselmo stood up. We have all learned to love these Americans, he said, because they are good people and good neighbors. I sold them my property because I knew they were good people, but I did not sell them the trees in the orchard. ಸೊ ಡಾನ್ ಆ್ಯನ್ಸೆಲ್ಮೋಗೆ ಬ್ರೋಕರ್ ಒಂದು ಮಾತನ್ನು ಹೇಳ್ತಾರೆ, ಮಕ್ಕಳಿಗೆ ಬುದ್ಧಿ ಹೇಳಿ ಅವರಲ್ಲಿ ಹೋಗದೆ ಇರೋ ಥರ ಮಾಡಿ ಅಂತ ಹೇಳಿದ ತಕ್ಷಣ ಡಾನ್ ಆ್ಯನ್ಸೆಲ್ಮೋಗೆ ಸ್ವಲ್ಪ ಕೋಪ ಬರುತ್ತೆ. ಅವರಲ್ಲಿಂದ ಎದ್ದು ಚೇರ್ ಮೇಲೆ ಕುಂತಿರುವಂಥ ಡಾನ್ ಆ್ಯನ್ಸೆಲ್ಮೋ ಎದ್ದು ನಿಂತ್ಕೊತಾರೆ. ಎದ್ದು ನಿಂತ್ಕೊಂಡು ಅವ್ರು ಹೇಳ್ತಾರೆ,
ನಾವು ಎಲ್ಲರೂ ಅಮೇರಿಕನ್ಸ್ನ ಲವ್ ಮಾಡೋದನ್ನು ಕಲ್ತಿದ್ದೀವಿ. ಯಾಕಂದರೆ ನಮಗೆ ಗೊತ್ತು ಅಮೇರಿಕನ್ಸ್ ಒಳ್ಳೆ ಜನ ಮತ್ತು ಅವರು ನಮ್ಮ ಸುತ್ತಮುತ್ತ ಇರೋ ಜನರಿಗೆ ಒಳ್ಳೆ ನೇಬರ್ಸ್ ಕೂಡ ಆಗ್ತಾರೆ. ನಾನು ಅಮೇರಿಕನ್ಸ್ಗೆ ನನ್ನ ಪ್ರಾಪರ್ಟಿನ ಮಾರಿದೆ, ಯಾಕೆಂದರೆ ನನಗೂ ಗೊತ್ತಿತ್ತು ಅವರು ಒಳ್ಳೆ ಜನ ಅಂತ. ಆದರೆ ನಾನು ಅವ್ರಿಗೆ ಅಲ್ಲಿರುವಂಥ ಮರಗಳನ್ನು, ಫ್ರೂಟ್ ಮರಗಳನ್ನ ನಾನು ಮಾರಿಲ್ಲ, ಬರೀ ನಾನು ಅವ್ರಿಗೆ ಅಲ್ಲಿರುವಂಥ ಜಾಗ ಮಾತ್ರ ಮಾರಿದ್ದೀನಿ ಅಂತ ಡಾನ್ ಆನ್ಸೆಲ್ಮೋ ಹೇಳ್ತಾರೆ. This was bad, Don Anselmo, I pleaded. When one signs the deed and sells the real property, one sells also everything that grows on land and those trees. Every one of them are on the land and inside the boundaries of what you sold. ಈ ಮಾತನ್ನ ಕೇಳಿ ಆ ಪ್ರಾಪರ್ಟಿ ತೊಗೊಂಡಿರೋಂಥ ಅಮೇರಿಕನ್ಸ್ಗೂ ಕೂಡ ಶಾಕ್ ಆಗುತ್ತೆ, ಮಾರಿಸಿರೋಂಥ ಬ್ರೋಕರ್ಗೂ ಕೂಡ ಶಾಕ್ ಆಗುತ್ತೆ. ಬ್ರೋಕರ್ ಡಾನ್ ಆನ್ಸೆಲ್ಮೋಗೆ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಬ್ರೋಕರ್ ಹೇಳ್ತಾರೆ, ಡಾನ್ ಆನ್ಸೆಲ್ಮೋ ಅವರೇ, ನೀವು ಮಾಡ್ತಿರೋದು ತಪ್ಪು. ಒಂದು ಪ್ರಾಪರ್ಟಿನ ಒಬ್ಬರು ಇನ್ನೊಬ್ರಿಗೆ ಮಾರಿದಾಗ ಆ ಜಾಗದಲ್ಲಿರುವಂಥ ಪ್ರತಿಯೊಂದೂ ಕೂಡ ಅವರು ಮಾರಿರ್ತಾರೆ. ಈಗ ಡಾನ್ ಆನ್ಸೆಲ್ಮೋ ಅವರು ಅವರ ಜಾಗನ ಅಮೇರಿಕನ್ಸ್ಗೆ ಮಾರಿದ್ದಾರೆ. ಬರೀ ಅವ್ರ ಜಾಗ ಅಲ್ಲ, ಆ ಜಾಗದಲ್ಲಿರೋ ಮರಗಳು ಮತ್ತು ಆ ಜಾಗದೊಳಗೆ ಬೇರೆ ಮನೆ ಇರೋವಂಥ ಮನೆ ಪ್ರತಿಯೊಂದು ಅವರು ಅವ್ರಿಗೆ ಮಾರಿರೋಂಥ ಹಾಗೇ ಅವರು ಒಪ್ಕೊಂಡು ಪ್ರಾಪರ್ಟಿ ಸೇಲ್ ಡೀಡ್ನ ಸೈನ್ ಮಾಡಿರ್ತಾರೆ. ಇದನ್ನು ಬ್ರೋಕರ್ ಡಾನ್ ಆನ್ಸೆಲ್ಮೋಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. 11th point. Yes, I admit that, he said. You know, he added, I am the oldest man in the village. Almost everyone there is my relative, and all the children of Rio and Medio are my sobrinos and nieces, my descendants. Every time a child has been born in Rio and Medio, since I took the possession of the house from my mother, I have planted a tree for that child. ಸೊ ಡಾನ್ ಆನ್ಸೆಲ್ಮೋ ಹೇಳ್ತಾರೆ, ಹೌದು, ಒಂದು ಜಾಗನ ಮಾರಿದಾಗ ಅದರ ಒಳಗಿರುವಂಥ ಪ್ರತಿಯೊಂದೂ ನಾವು ಅದನ್ನು ತಗೊಳ್ಳೋಂಥವ್ರಿಗೆ ಮಾರಿರ್ತಾರೆ, ಇದನ್ನು ನಾನು ಒಪ್ಕೊತೀನಿ. ಆದರೆ ಅಂತ ಹೇಳ್ಬಿಟ್ಟು ಡಾನ್ ಆನ್ಸೆಲ್ಮೋ ಅವ್ರ ಮಾತನ್ನ ಕಂಟಿನ್ಯೂ ಮಾಡ್ತಾರೆ, ಈ ಹಳ್ಳಿಲಿ ಎಲ್ಲರ್ಕಿನ್ನ ಓಲ್ಡೆಸ್ಟ್ ಮ್ಯಾನು ನಾನೇ ಆಗಿರ್ತೀನಿ, ಎಲ್ಲರ್ಕಿನ್ನ ವಯಸ್ಸಾಗಿರೋಂಥ ವ್ಯಕ್ತಿ ನಾನೇ ಆಗಿದ್ದೀನಿ. ರಿಯೋ ಆ್ಯಂಡ್ ಮೀಡಿಯೋನಲ್ಲಿ ಇರುವಂಥ ಆಲ್ಮೋಸ್ಟ್ ಪ್ರತಿಯೊಬ್ಬರೂ ಕೂಡ ನನಗೆ ನೆಂಟರಿಷ್ಟರೇ ಆಗಿರಬೇಕು. ಮತ್ತು ಅಲ್ಲಿರುವಂಥ ಮಕ್ಕಳುಗಳು ನನ್ನ ನೆಂಟರ ಮಕ್ಕಳು ಮತ್ತು ದೂರದ ಸಂಬಂಧಿಕರ ಮಕ್ಕಳೇ ಆಗಿರ್ತಾರೆ. ಸೊ ಪ್ರತಿ ಸಲ ಏನಾಗಿದೆ ಅಂದರೆ, ರಿಯೋ ಆ್ಯಂಡ್ ಮೀಡಿಯೋನಲ್ಲಿ ಒಂದು ಮಗು ಹುಟ್ಟಿದಾಗ ಡಾನ್ ಆನ್ಸೆಲ್ಮೋ ಆ ಮಗುವಿನ ಹೆಸರಿನಲ್ಲಿ ಅವರ ಆರ್ಕರ್ಡ್ನಲ್ಲಿ ಒಂದು ಮರನ ಅವರು ನೆಟ್ಟಿರ್ತಾರೆ. ಸೊ ಅವ್ರು ಹೇಳ್ತಾರೆ, ಈ ಮರಗಳು ನಾನು ಯಾವ ಮಗು ಹುಟ್ಟಿರುತ್ತೋ ಪ್ರತಿಯೊಂದು ಹುಟ್ಟಿರುವಂಥ ಮಗು ಹೆಸರಲ್ಲಿ ಒಂದೊಂದು ಮರನ ನಾನು ನೆಟ್ಟಿರೋದ್ರಿಂದ ಆ ಮರಗಳು ಆ ಮಕ್ಕಳಿಗೆ ಸೇರಿರುತ್ತೆ ಹೊರತು ಅದು ನಂದಲ್ಲ. ಸೊ ನೀವು ತಗೊಂಡಿರುವಂಥ ಜಾಗದಲ್ಲಿ ಇರುವಂಥ ಮರಗಳು ಸೇರಿರೋದು ಆ ಮಕ್ಕಳಿಗೆ ಅಂತ ಅವರು ಹೇಳ್ತಾರೆ. Every person in Rio and Medio born since the railroad came to Santa Fe owns a tree in that orchard. ಸೊ ಡಾನ್ ಆನ್ಸೆಲ್ಮೋ ಮತ್ತೆ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ರಿಯೋ ಆ್ಯಂಡ್ ಮೀಡಿಯೋನಲ್ಲಿ ರೈಲ್ ರೋಡ್ ಬಂದಾಗಿಂದ ಹುಟ್ಟಿದಂಥ ಪ್ರತಿಯೊಂದು ಮಕ್ಕಳಿಗೂ ನಾನು ಅಲ್ಲೊಂದು ಮರನ ನೆಟ್ಟಿದ್ದೀನಿ, ಆ ಮರಗಳು ಆ ಮಕ್ಕಳಿಗೆ ಸೇರಿದೆ, ಪ್ರತಿಯೊಂದು ಮಗುಗೂ ಅಲ್ಲಿ ಒಂದು ಮರ ಇದೆ ಅಂತ. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್, ದೇ ಆರ್ ನಾಟ್ ಮೈನ್. ಸೊ ಡಾನ್ ಆನ್ಸೆಲ್ಮೋ ಕೊನೆಗೆ ಹೇಳ್ತಾರೆ, ನಾನು ನಿಮಗೆ ಜಾಗನ ಮಾರಿದ್ದೀನಿ, ಆದರೆ ನಾನು ಆ ಮರಗಳನ್ನ ನಿಮಗೆ ಮಾರಿಲ್ಲ, ಯಾಕಂದರೆ ಆ ಮರನ ನನ್ನ ಕೈಲಿ ನಿಮಗೆ ಮಾರೋದಕ್ಕೆ ಆಗೋದಿಲ್ಲ, ಆ ಮರಗಳು ನನಗೆ ಸೇರಿಲ್ಲ. ದೇರ್ ವಾಸ್ ನಥಿಂಗ್ ವಿ ಕುಡ್ ಡೂ. Legally we owned the trees, but the man had been so generous, refusing what amounted to fortune for him. It took most of the following winter to buy the trees individually from the descendants of Don Anselmo in the valley of Rio and Medio. ಈಗ ಪ್ರಾಪರ್ಟಿ ತೊಗೊಂಡಿರೋರು ಕೂಡ ಏನು ಮಾಡೋದಕ್ಕಾಗಲಿಲ್ಲ, ಅವ್ರಿಗೆ ಲೀಗಲ್ ಆಗಿ ನ್ಯಾಯ ರೀತಿ ಆ ಜಾಗ ಅವ್ರದ್ದು, ಆ ಜಾಗದಲ್ಲಿರೋ ಮರಗಳು ಅವ್ರಿಗೆ ಸೇರಿರುತ್ತೆ. ಆದರೆ ಡಾನ್ ಆನ್ಸೆಲ್ಮೋ ಕೂಡ ಅವ್ರಿಗೊಂದು ಹೆಲ್ಪ್ ಮಾಡಿರ್ತಾರೆ. ಏನು ಹೆಲ್ಪ್ ಅಂದರೆ, ಅವರು ಅಂದ್ಕೊಂಡಿದ್ದಕ್ಕಿಂತ 2ರಷ್ಟು ಜಾಗ ಇದ್ದರೂ ಕೂಡ ಅವರು ಹೆಚ್ಚಿನ ಹಣನ ತಗೊಂಡಿರೋದಿಲ್ಲ ಅಮೇರಿಕನ್ಸ್ ಇಂದ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಅಮೇರಿಕನ್ಸ್ ಕೂಡ ತಾಳ್ಮೆಯಿಂದ ಇದ್ದು ಅಲ್ಲಿ ಬಂದಿರೋವಂಥ ಮಕ್ಕಳಿಗೆ ಬುದ್ಧಿವಾದನ ಹೇಳ್ಕೊಂಡು ಅವರು ಆ ಜಾಗಕ್ಕೆ ಸಮ್ಮರಲ್ಲಿ ಬಂದಿರ್ತಾರೆ. ಆಲ್ಮೋಸ್ಟು ಅವ್ರಿಗೆ ವಿಂಟರ್ ಸೀಸನ್ ಬರೋವರೆಗೂ ಆ ಮಕ್ಕಳಿಗೆ ಬುದ್ಧಿ ಮಾತು ಹೇಳಿ ಒಂದೊಂದೇ ಮರನ ಅವ್ರದ್ದಾಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಕೊನೆಗೂ ಅವ್ರ ಜಾಗ ಅವ್ರಿಗೆ ಸೇರುತ್ತೆ.